ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ಬಿಸ್ನೆಸ್ ಒಂದು ಅಪರ್ಚುನಿಟಿ ಬಗ್ಗೆ ತಿಳಿಸಿಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಿಸ್ನೆಸ್ ಅಪರ್ಚುನಿಟಿ ಅಂದ್ರೆ ಈಗ ನಾರ್ಮಲ್ ಆಗಿ ಗೊತ್ತಿರುತ್ತೆ, ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಲ್ವಾ? ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ನಮ್ಮ ಒಂದು ಕಂಪನಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಇನ್ಕಮ್ ತಗೋಬಹುದು ಅಂತ ಒಂದು ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮ್ಮದು ಇ ಕಾಮರ್ಸ್ ಕಂಪನಿ. ಇ ಕಾಮರ್ಸ್ ಗೊತ್ತಿರುತ್ತೆ ನಿಮಗೆ, ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ, ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ, ಗೂಗಲ್ ಪೇ, ಫೋನ್ ಪೇ ಏನಿದೆಯಲ್ಲ, ಇವೆಲ್ಲ ಬಂದ್ರೆ ಇ ಕಾಮರ್ಸ್, ಇಂಟರ್ನೆಟ್ ಥ್ರೂ ನಡೆಯುವಂತ ಬಿಸ್ನೆಸ್ ಗೆ ನಾವು ಇ ಕಾಮರ್ಸ್ ಬಿಸ್ನೆಸ್ ಅಂತ ಕರಿತೀವಿ ಅಲ್ವಾ? ಅದೇ ತರ ನಮ್ದು ಒಂದು ಇಂಡಿಯಾದ ಕಂಪನಿ, ಕರ್ನಾಟಕದ ಕಂಪನಿ, ಬೆಂಗಳೂರದ ಕಂಪನಿ, ಸ್ಮಾರ್ಟ್ ಪಿಕ್ ಅಂತ ಒಂದು ಕಂಪನಿ ಹೆಸರು. ಈ ಒಂದು ಕಂಪನಿ ಯಾವ ತರ ಅಂದ್ರೆ ಸೇಮ್ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ, ಓಲಾ, ಊಬರ್ ಏನಿದೆ ಅದೇ ತರ ಆಪರೇಟ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಡಕ್ಟ್, ಇಲ್ಲಿ ನಮ್ಮಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಏನ್ ಸಿಗುತ್ತೆ, ಸೇಮ್ ಬ್ರ್ಯಾಂಡ್ ಸೇಮ್ ಪ್ರಾಡಕ್ಟ್, ನಮ್ದೇ ಆದಂತ ಓನ್ ಬ್ರ್ಯಾಂಡ್ ಓನ್ ಪ್ರಾಡಕ್ಟ್ ಯಾವುದು ಇರೋದಿಲ್ಲ. ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲಾ ಬ್ರ್ಯಾಂಡ್ ಐಟಮ್ಗಳು ಸಿಗುತ್ತೆ. ಬಟ್ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ನ ಬೈ ಮಾಡಿದ್ರು ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಂತ ಇರುತ್ತೆ, MRP ರೇಟ್ ಇರುತ್ತೆ, ಡಿಸ್ಕೌಂಟ್ ಪ್ರೈಸ್ ಇರುತ್ತೆ, ಜೊತೆಗೆ CBP ಅಂತ ಇರುತ್ತೆ. CBP ಅಂದ್ರೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅಂತ ಬರುತ್ತೆ. ಸೊ 1 ಪಾಯಿಂಟ್ಸ್ ಅಂದ್ರೆ ₹1, ಎಷ್ಟು ಪಾಯಿಂಟ್ಸ್ ಇರುತ್ತೋ ಅಷ್ಟು ರೂಪಾಯಿ ರಿಟರ್ನ್ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಇಲ್ಲಿ ನಮ್ದೇ ಅಂತ ಓನ್ ಬ್ರ್ಯಾಂಡ್ ಯಾವುದು ಇಲ್ಲ. ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲಾ ಬ್ರ್ಯಾಂಡ್, ಎಲ್ಲಾ ರೀತಿಯ ಪ್ರಾಡಕ್ಟ್ ಗಳು ಸಹ ನಮ್ಮಲ್ಲಿ ಸಿಗುತ್ತೆ. ಬಟ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಐಟಮ್ಗೂ ನಿಮಗೆ ಡಿಸ್ಕೌಂಟ್ ಮತ್ತೆ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಇಲ್ಲಿ ನಮ್ದೇ ಓನ್ ಬ್ರ್ಯಾಂಡ್ ಯಾವುದು ಇರೋದಿಲ್ಲ. ಸೇಮ್ ಅಮೆಜಾನ್, ಫ್ಲಿಪ್ಕಾರ್ಟ್ ತರನೇ. ಬಟ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಡಿಸ್ಕೌಂಟ್ ಜೊತೆಗೆ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಸಿಗುತ್ತೆ. ಇದು ಅಲ್ಲದೆ ನಮ್ಮಲ್ಲಿ ಎಲ್ಲಾ ತರ ಬಿಲ್ ಪೇಮೆಂಟ್ಸ್ ಗಳನ್ನ ಮಾಡಬಹುದು. ಸೊ ಬಿಲ್ ಪೇಮೆಂಟ್ಸ್ ಆಲ್ರೆಡಿ ನಾವು ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತೀವಿ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಈ ತರ ಬೇರೆ ಬೇರೆ ಆಪ್ ಗಳಲ್ಲಿ ಮಾಡ್ತೀವಲ್ಲ, ಅಲ್ಲೇನಾಗುತ್ತೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಬೇರೆ ಆಡ್ ಆಗುತ್ತೆ. ಬಟ್ ಅದೇ ರೀಚಾರ್ಜ್ ನೀವು ನಮ್ಮಲ್ಲಿ ಮಾಡಬಹುದು. ಮೊಬೈಲ್ ರೀಚಾರ್ಜ್ ಇರ್ಬೋದು, ಪ್ರೀಪೇಯ್ಡ್ ಇರ್ಬೋದು, ಪೋಸ್ಟ್ ಪೇಯ್ಡ್ ಬಿಲ್ ಇರ್ಬೋದು, DTH ರೀಚಾರ್ಜ್ ಮಾಡಬಹುದು, ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ಬ್ರಾಡ್ಬ್ಯಾಂಡು, ಲ್ಯಾಂಡ್ ಲೈನು, ವಾಟರ್ ಬಿಲ್ಲು, ಫಾಸ್ಟ್ಯಾಗ್ ರೀಚಾರ್ಜ್, ಈ ತರ ಎಲ್ಲ ತರ ರೀಚಾರ್ಜ್ ಗಳನ್ನ ನೀವು ಮಾಡಬಹುದು. ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಯಾವ್ದು ಬೇಕು ರೀಚಾರ್ಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಸೊ ಏರ್ಟೆಲ್ ಇದು ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ. ಈ ತರ ರೀಚಾರ್ಜ್ ಮಾಡೋದ್ರಿಂದ ಅದರಲ್ಲೂ ಸಹ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಸೊ ಆಲ್ರೆಡಿ ನಾವು ಮಾಡ್ತಾ ಇದ್ವಿ, ಬೇರೆ ಕಡೆ ಮಾಡೋ ಬದಲು ನಾವಿಲ್ಲಿ ನಮ್ಮ ಒಂದು ಆ್ಯಪ್ ಅಲ್ಲಿ ಮಾಡೋದ್ರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಎಕ್ಸಾಂಪಲ್ ಪ್ಲಾನ್, ಒಬ್ಬೊಬ್ಬರದ್ದು ಒಂದೊಂದರ ಪ್ಲಾನ್ಗಳಿದೆ. ಎಕ್ಸಾಂಪಲ್ ನೀವು ಇಲ್ಲಿ ₹500 ನೀವು ಏನಾದ್ರು ರೀಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲೇ ಶೋ ಆಗುತ್ತೆ ನೋಡಿ, ₹500 ನಿಮಗೆ ₹5 ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಇದೇ ನೀವು ಬೇರೆ ಬೇರೆ ಆ್ಯಪ್ಗಳಲ್ಲಿ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಬಟ್ ನಮ್ಮಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಈ ತರ ನೀವು ಮಾಡುವ ಖರ್ಚಿಂದ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಇದನ್ನ ನೀವು ಬೇರೆಯವರಿಗೆ ನಮ್ಮ ಒಂದು ಆ್ಯಪ್ ಅನ್ನ ರೆಫರ್ ಮಾಡೋದ್ರಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಅನ್ನ ತಗೋಬಹುದು. ಆ ಇನ್ಕಮ್ ಪ್ಲಾನ್ ಯಾವ ತರ ಅಂತ ಹೇಳಿ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸರ್, ಈಗ ಮೊದಲನೇದಾಗಿ ನಮ್ಮ ಕಂಪನಿ ಏನ್ ಹೇಳುತ್ತೆ ಅಂದ್ರೆ, ನಾವು ಪ್ರತಿಯೊಬ್ಬರು ದುಡಿಮೆ ಮಾಡ್ತೀವಿ, ದುಡಿಮೆ ಮಾಡೋದ್ರಿಂದ ಖರ್ಚು ಮಾಡ್ತೀವಿ. ಈ ಖರ್ಚನ್ನ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ ಅಲ್ವಾ? ಏನಕ್ಕೆಲ್ಲ ಮೊದಲನೇದಾಗಿ ಖರ್ಚು ಮಾಡ್ತೀವಿ? ಗ್ರಾಸರೀಸ್, ರೇಷನ್ ತಗೊಳ್ತೀವಿ, ಗ್ರಾಸರೀಸ್ ಖರ್ಚು ಮಾಡ್ತೀವಿ. ಬಿಲ್ ಪೇಮೆಂಟ್ಸ್, ಕರೆಂಟ್ ಬಿಲ್, ನೀರು ಬಿಲ್, ಫೋನ್ ಬಿಲ್, ಇದೆಲ್ಲ ಬಿಲ್ ಪೇಮೆಂಟ್ಸ್ ಮಾಡ್ತೀವಿ. ಅದೇ ರೀತಿ ಶಾಪಿಂಗ್ ಅನ್ನ ಮಾಡ್ತಾನೆ ಇರ್ತೀವಿ. ಮೆಡಿಕಲ್ ಎಕ್ಸ್ಪೆನ್ಸಿವ್ ಅಂತ ಖರ್ಚು ಮಾಡ್ತೀವಿ. ಈ ಎಲ್ಲ ಖರ್ಚನ್ನ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಅಲ್ವಾ? ಪ್ರತಿಯೊಬ್ಬರು ಮಾಡ್ತೀವಿ. ಕೆಲವು ತಿಂಗಳಿಗೆ 5,000 ಮಾಡ್ಬೋದು, ಕೆಲವರು 10,000 ಮಾಡ್ಬೋದು, ಕೆಲವರು 50,000 ಮಾಡ್ಬೋದು, ಕೆಲವರು 1 ಲಕ್ಷ ಖರ್ಚು ಮಾಡಿದ್ರೆ ನಾವು ಸಹ ಈ ಖರ್ಚನ್ನ ಇಲ್ಲಿವರೆಗೂ ಮಾಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಈ ಖರ್ಚಿಂದ ನಮ್ಗೆ ಏನಾದ್ರೂ ಇನ್ಕಮ್ ಬಂದಿದ್ಯಾ? ಇಲ್ಲ ಅಲ್ವಾ? ಆದ್ರೆ ಇಂಡಿಯಾದಲ್ಲೇ ಒಂದು ಫಸ್ಟ್ ಕಂಪನಿ, ನೀವೇನ್ ಖರ್ಚು ಮಾಡ್ತಾ ಇದ್ರ ಇದೇ ಖರ್ಚಲ್ಲಿ ನಿಮ್ಗೆ ಇನ್ಕಮ್ ಕೊಡ್ತಾ ಇರೋ ಕಂಪನಿ ಹೆಸರು ಬಂದು ಸ್ಮಾರ್ಟ್ ಪಿಕ್ ಅಂತ. ಸ್ಮಾರ್ಟ್ ಪಿಕ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್, ಇದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋ ಕಂಪನಿ. ಇದೊಂದು ಸ್ಮಾರ್ಟ್ ಪಿಕ್ ಒಂದು ಬ್ರ್ಯಾಂಡ್ ನೇಮ್. ಓಕೆ, ಈ ಕಂಪನಿ ಸ್ಟಾರ್ಟ್ ಆಗಿರೋದು 2024 ಸ್ಟಾರ್ಟ್ ಆಗಿರೋ ಕಂಪನಿ. ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಒಂದು ಕಂಪನಿಯಲ್ಲಿ ಕನ್ಸ್ಯೂಮರ್ಸ್ ಇದ್ದಾರೆ. ಓಕೆ, ಈ ಕಂಪನಿ ಫೌಂಡರ್ ದೀಪು ಗೌಡ ಅಂತ. ಇದು ಸಹ ಬೆಂಗಳೂರು ಕರ್ನಾಟಕ ಕಂಪನಿ, ಬೆಂಗಳೂರು ಜಯನಗರದಲ್ಲಿ ಹೆಡ್ ಆಫೀಸ್. ಸೊ ಇದು ಎಕ್ಸಾಂಪಲ್ ಇದು ಯಾವ ತರ ಅಂತ ಹೇಳಿದ್ರೆ, ಇದೊಂದು ಇ ಕಾಮರ್ಸ್ ಕಂಪನಿ ಅಂತ ಹೇಳಿದ್ರೆ, ಇ ಕಾಮರ್ಸ್ ಎಕ್ಸಾಂಪಲ್ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್, ಪೇಟಿಎಂ, ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇ ಕಾಮರ್ಸ್ ಕಂಪನಿಗಳು. ಅಮೆಜಾನ್ ಅಂದ್ರೆ ಆಪ್ ಇಟ್ಕೊಂಡು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಅದೇ ತರ ನಮ್ದು ಸಹ ಸ್ಮಾರ್ಟ್ ಪಿಕ್, ಅಮೆಜಾನ್, ಫ್ಲಿಪ್ಕಾರ್ಟ್ ಏನಿದೆ ಅದೇ ತರ ಒಂದು ಕಂಪನಿ. ಬಟ್ ಇಲ್ಲಿ ನಿಮಗೆ ಡಿಸ್ಕೌಂಟ್ ಅಂತ ಸಿಗುತ್ತೆ, ಜೊತೆಗೆ ಪ್ರತಿಯೊಂದು ಪ್ರಾಡಕ್ಟ್ CBP ಅಂತ ಇರುತ್ತೆ. CBP ಅಂದ್ರೆ 1 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅಂತ ಹೇಳಿ. 1 CBP = ₹1. ಎಷ್ಟು ಪಾಯಿಂಟ್ಸ್ ಇರುತ್ತೋ ಅಷ್ಟು ರೂಪಾಯಿ ರಿಟರ್ನ್ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಓಕೆ, ನೀವು ಮಾಡುವ ಖರ್ಚಿಂದ ರಿಟರ್ನ್ಸ್ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಇದನ್ನ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ತಗೋಬೇಕು ಅಂತ ಹೇಳಿದ್ರೆ ನೀವು ನಮ್ಮಲ್ಲಿ ಮೆಂಬರ್ ಆಗಬೇಕು. ಫ್ರೀ ಮೆಂಬರ್ಶಿಪ್ ಇರುತ್ತೆ. ಮೆಂಬರ್ಶಿಪ್ ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಕರೆದುತ್ತೋ ಅವರೊಂದು ನಿಮ್ಗೊಂದು ಲಿಂಕ್ ಅನ್ನ ಕಳಿಸ್ತಾರೆ. ಲಿಂಕ್ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೀ ಆಗಿ. ನಿಮ್ಮ ಹೆಸರು, ಫೋನ್ ನಂಬರ್, ಮೇಲ್ ID, ನಾಮಿನಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ. ಇದಾದ್ಮೇಲೆ ಒಂದು ID ಪಾಸ್ವರ್ಡ್ ಬರುತ್ತೆ. ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಶಾಪಿಂಗ್ ಮಾಡಬಹುದು. ಸೊ ನಮ್ಮಲ್ಲಿ 3 ತರ ಅಕೌಂಟ್ ಇದೆ. ಒಂದು ಬೇಸಿಕ್ ಅಕೌಂಟ್ ಅಂತಿದೆ. ಬೇಸಿಕ್ ಅಕೌಂಟ್ 500 ಕ್ಯಾಶ್ ಬ್ಯಾಕ್ ಇರೋದು, ಇನ್ನೊಂದು 1000 ಪಾಯಿಂಟ್ಸ್ ಇರುವಂತ ಎಲೈಟ್ ಅಕೌಂಟ್, ಇನ್ನೊಂದು 2000 ಪಾಯಿಂಟ್ಸ್ ಇರುವಂತದ್ದು ಎಲೈಟ್ ಪ್ಲಸ್ ಅಂತ ಹೇಳಿ 3 ತರ ಅಕೌಂಟ್ ಇದೆ. ಬೇಸಿಕ್ ಅಕೌಂಟ್, ಎಲೈಟ್ ಅಕೌಂಟ್, ಎಲೈಟ್ ಪ್ಲಸ್ ಅಕೌಂಟ್. ಬೇಸಿಕ್ ಅಕೌಂಟ್ ಅಂತ ಹೇಳಿದ್ರೆ ಜಸ್ಟ್ ಒಂದು 5,000 6,000 ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ₹500 ಕ್ಯಾಶ್ ಬ್ಯಾಕ್ ಇರುತ್ತೆ.
ಅದೇ ತರ ಒಂದು 8,000 10,000 ರೂಪಾಯಿ ಮೇಲೆ ಶಾಪಿಂಗ್ ಮಾಡಿದ್ರೆ 1,000 ರೂಪಾಯಿ ಎಲೈಟ್ ಅಕೌಂಟ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಅದೇ ಒಂದು 18,000 20,000 ಮೇಲೆ ಶಾಪಿಂಗ್ ಮಾಡಿದ್ರೆ ಎಲೈಟ್ ಪ್ಲಸ್ ಅಕೌಂಟ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೀವು ಶಾಪಿಂಗ್ ಥ್ರೂ ನಮ್ಮ ಆಪ್ ಅಲ್ಲಿ ಮಾಡ್ತಾ ಇರೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಜಸ್ಟ್ ಶಾಪಿಂಗ್, ಒನ್ ಟೈಮ್ ಶಾಪಿಂಗ್ ಮಾಡಿರುವಂತ ಪ್ರಾಡಕ್ಟ್ ನಿಮ್ ಮನೆಗೆ ಬರುತ್ತೆ. ಫಾರ್ ಫ್ರೀ ಡೆಲಿವರಿ ಇರುತ್ತೆ ಆಲ್ ಓವರ್ ಇಂಡಿಯಾ. ಜೊತೆಗೆ ನಿಮ್ಗೆ 4 ತರ ಇನ್ಕಮ್ ಕೊಡುತ್ತೆ. ಫಸ್ಟ್ ಇನ್ಕಮ್ ರೆಫರಲ್ ಇನ್ಕಮ್, ರೆಫರಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಎರಡನೇದಾಗಿ ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಅಂತ ಬರುತ್ತೆ. ಮೂರನೇದಾಗಿ ರೀಪರ್ಚೇಸ್ ಇನ್ಕಮ್ ಅಂತ ಬರುತ್ತೆ. ನಾಲ್ಕನೇದಾಗಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. 4 ತರ ಇನ್ಕಮ್ ಬರುತ್ತೆ. ಸೊ ನೀವು ಒಂದು ಶಾಪಿಂಗ್ ಮಾಡೋದ್ರ ಮುಖಾಂತರ ನೀವು 4 ತರ ಇನ್ಕಮ್ ತಗೋಬಹುದು. ಫಸ್ಟ್ ಇನ್ಕಮ್ ರೆಫರಲ್ ಇನ್ಕಮ್ ಯಾವ ತರ ಅಂದ್ರೆ, ಜಸ್ಟ್ ನೀವು ಶಾಪಿಂಗ್ ಮಾಡಿದ್ರ, ನೀವು ಜಸ್ಟ್ ನನಗೆ ರೆಫರ್ ಮಾಡಿದ್ರ. ಸೊ ನಾನು ಅಷ್ಟೇ ರಿಜಿಸ್ಟರ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು 500 ಪಾಯಿಂಟ್ಸ್ ಇರುವಂತದ್ದು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಾನು ಬೈ ಮಾಡಿದೀನಿ ಅಂದ್ರೆ ನಿಮ್ಗೆ ರೆಫರ್ ಮಾಡೋದಕ್ಕೆ 500 ರೂಪೀಸ್ ಬರುತ್ತೆ. 1000 ಪಾಯಿಂಟ್ಸ್ ಅಲ್ಲಿ ಇರುವಂತದ್ದು ಏನಾದ್ರು ಐಟಮ್ ಅನ್ನ ನಾನು ಪರ್ಚೇಸ್ ಶಾಪಿಂಗ್ ಮಾಡಿದೀನಿ ಅಂದ್ರೆ ನಿಮ್ಗೆ ರೆಫರ್ ಮಾಡೋದಕ್ಕೆ 1500 ರೂಪೀಸ್ ಬರುತ್ತೆ. ಅದೇ ತರ 2000 ಪಾಯಿಂಟ್ಸ್ ಅಲ್ಲಿ ಇರುವಂತದ್ದು ಏನಾದ್ರು ಒಂದು ಶಾಪಿಂಗ್ ಅನ್ನ ಮಾಡಿದೀನಿ ಅಂದ್ರೆ ನಿಮ್ಗೆ 3000 ರೂಪೀಸ್ ಬರುತ್ತೆ. ಇದು ಬಂದ್ಬಿಟ್ಟು ವೀಕ್ಲಿ ಪೇಮೆಂಟ್, ಫ್ರೈಡೆ ಕಟ್ ಆಫ್, ಮಂಡೇ ಪೇಮೆಂಟ್ ಇರುತ್ತೆ. ಬರೋ ಇನ್ಕಮ್ 5% ಟ್ಯಾಕ್ಸ್ ಇರುತ್ತೆ, ಅದು ಕಟ್ಟಾಗಿ ನಿಮ್ಮ ಪರ್ಸನಲ್ ಅಕೌಂಟ್ಗೆ ಈ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಜಸ್ಟ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾ ಇರೋದು. ಸೊ ನನ್ನ ಮನೆ ಬೇಕಾದ್ರೆ ನಾನು ಏನ್ ಶಾಪಿಂಗ್ ಮಾಡ್ತೀನೋ ನಿಮ್ಗೆ ಇಲ್ಲಿ ರೆಫರ್ ಮಾಡಿದ್ದಕ್ಕೆ ಇನ್ಕಮ್ ಬರುತ್ತೆ. ಓಕೆ, ಇದು ರೆಫರಲ್ ಇನ್ಕಮ್ ಅಂತ ಕರಿತೀವಿ. ಇಲ್ಲಿ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ರೆಫರ್ ಮಾಡಬಹುದು. ಸೆಕೆಂಡ್ ಇನ್ಕಮ್ ಬಂದ್ಬಿಟ್ಟು ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಅಂತ ಕರಿತೀವಿ. ಇದು ಯಾವ ತರ ಅಂದ್ರೆ, ಎಕ್ಸಾಂಪಲ್ ನೀವು ನನಗೆ ರೆಫರ್ ಮಾಡಿದ್ರಿ, ನಾನು 500 ಪಾಯಿಂಟ್ಸ್ ತಗೊಂಡೆ. ಈಗ ನಾನು ನನ್ನ ಫ್ರೆಂಡಿಗೆ ರೆಫರ್ ಮಾಡಿದೆ, ಅವ್ರೇನ್ ಮಾಡೋದು 1000 ಪಾಯಿಂಟ್ಸ್ ಅಲ್ಲಿ ಇರುವಂತದ್ದೇನೋ ಶಾಪಿಂಗ್ ಮಾಡಿದ್ರು, ಆ 1000 ರೂಪೀಸ್ ನಿಮ್ಗೆ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಅವ್ರ ಫ್ರೆಂಡಿಗೆ ರೆಫರ್ ಮಾಡಿದ್ರು, ಇದೊಂದು 2000 ಪಾಯಿಂಟ್ಸ್ ಅಲ್ಲಿ ತಗೊಂಡ್ರು, ಇದು ಸಹ ನಿಮ್ಗೆ ಕೌಂಟ್ ಆಗಿದೆ. ಈ ತರ ಒಂದು ದಿನಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಬಂದ್ಬಿಟ್ಟು 5000 ಕ್ಯಾಪಿಂಗ್ ಇರುತ್ತೆ. ಬೇಸಿಕ್ ಅಕೌಂಟ್ ಅಲ್ಲಿ ನೀವು ಶಾಪಿಂಗ್ ಮಾಡಿ ಬಂದ್ರೆ ಒಂದು ದಿನಕ್ಕೆ 5000 ರೂಪೀಸ್ ಕ್ಯಾಪಿಂಗ್ ಇರುತ್ತೆ. ಅದೇ ತರ ನೀವೇನಾದ್ರು ಎಲೈಟ್ ಅಕೌಂಟ್ ಅಲ್ಲಿ ಶಾಪಿಂಗ್ ಮಾಡಿ ಬಂದಿದ್ರೆ ಒಂದು ದಿನಕ್ಕೆ 10,000 ಕ್ಯಾಪಿಂಗ್ ಇರುತ್ತೆ. ಅದೇ ತರ ಎಲೈಟ್ ಪ್ಲಸ್ ಅಕೌಂಟ್ ಅಲ್ಲಿ ನೀವು ಶಾಪಿಂಗ್ ಮಾಡಿ ಬಂದಿದ್ರೆ ನಿಮಗೆ 20,000 ಒಂದು ದಿನಕ್ಕೆ ಇನ್ಕಮ್ ತಗೋಬಹುದು. ಸೊ ಡೈಲಿ 5,000 ಅಂದ್ರೆ ತಿಂಗಳಿಗೆ 1.5 ಲಕ್ಷ, ಇದ್ರಲ್ಲಿ ಬಂದ್ರೆ 3 ಲಕ್ಷ, ಇದ್ರಲ್ಲಿ ಬಂದ್ರೆ 6 ಲಕ್ಷವರೆಗೂ ನೀವು ಇನ್ಕಮ್ ಅನ್ನ ತಗೋಬಹುದು. ಇದಕ್ಕೇನಂದ್ರೆ ಕಂಡೀಷನ್ ಅಂದ್ರೆ ನಿಮ್ ಕಡೆಯಿಂದ ಒಂದು 2 ಫ್ರೆಂಡ್ಸ್ಗೆ ರೆಫರ್ ಆಗಿರ್ಬೇಕು. ಸೊ ಅದು ಗ್ರೂಪ್ 1 ಗ್ರೂಪ್ 2 ಅಂತ ಇರುತ್ತೆ, ಇಬ್ಬರಿಗೆ ರೆಫರ್ ಮಾಡಬೇಕು. ಅದರಿಂದ ನಿಮಗೆ ಡೈಲಿ 5,000 10,000 20,000 ಇನ್ಕಮ್ ತಗೋಬಹುದು. ಓಕೆ, ಇದು 2 ಇನ್ಕಮ್ ಆಯ್ತು. ಫಸ್ಟ್ ರೆಫರಲ್ ಇನ್ಕಮ್, ಎರಡನೇದು ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಅಂತ ಕರಿತೀವಿ. ಮೂರನೇದು ರೀಪರ್ಚೇಸ್ ಇನ್ಕಮ್. ಸೊ ಇಲ್ಲಿ ಬಂದು ಶಾಪಿಂಗ್ ಮಾಡಿದವರು ಎನಿ ಟೈಮ್ ಮತ್ತೆ ಖರ್ಚು ಮಾಡ್ತಾರಲ್ಲ, ರೇಷನ್ ತಗೋತಾರೆ, ರೀಚಾರ್ಜ್ ಮಾಡ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ನೀರ್ ಬಿಲ್ ಕಟ್ತಾರೆ, ಫೋನ್ ಬಿಲ್ ಕಟ್ತಾರೆ. ಇದನ್ನ ನಾವು ರಿಪೀಟ್ ಮಾಡೋದ್ರಿಂದ ರೀಪರ್ಚೇಸ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 10 ಜನರೇಷನ್ ವರೆಗೂ ಬರುತ್ತೆ. ಎಕ್ಸಾಂಪಲ್, ಈಗ ನೀವು 0 ಲೆವೆಲ್ ಅಲ್ಲಿ ಇದ್ರಿ, ನೀವು ನನಗೆ ರೆಫರ್ ಮಾಡಿದ್ರಿ ಫಸ್ಟ್ ಲೆವೆಲ್, ನಾನು ನನ್ನ ಫ್ರೆಂಡಿಗೆ ರೆಫರ್ ಮಾಡಿದ್ರಿ ಸೆಕೆಂಡ್ ಲೆವೆಲ್, ಅವ್ರ ಫ್ರೆಂಡಿಗೆ ಥರ್ಡ್ ಲೆವೆಲ್, 4th ಲೆವೆಲ್, 5th ಲೆವೆಲ್, 6th 7th 8th 9th 10 ಜನರೇಷನ್ ವರೆಗೂ ಬರುತ್ತೆ. ಓಕೆ, 0 ಲೆವೆಲ್ ಅಲ್ಲಿ ನೀವು ಒಬ್ರು 100 ಪಾಯಿಂಟ್ಸ್ ಮಾಡಿದ್ರಿ, ಅದರಲ್ಲಿ 100 ಪಾಯಿಂಟ್ಸ್ ಆಗಿದೆ ಅಂದ್ರೆ 100% ನಿಮಗೆ ರಿಟರ್ನ್ ಬರುತ್ತೆ 100 ರೂಪೀಸ್. ಪಾಯಿಂಟ್ಸ್ ಅಂದ್ರೆ ಏನು, ನಿಮ್ಮ ಮನೆ ಖರ್ಚು, ರೇಷನ್ ತಗೊಳ್ಳಿ, ಕರೆಂಟ್ ಬಿಲ್ ಕಟ್ಟಿ, ನೀರು ಬಿಲ್ ಕಟ್ಟಿ, ಅಥವಾ ಆನ್ಲೈನ್ ಶಾಪಿಂಗ್ ಮಾಡಿ, ಸೂಪರ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಿ, ಅಥವಾ 1000 ರೂಪೀಸ್ ಶಾಪಿಂಗ್ ಮಾಡಿದ್ರೆ 100 ಪಾಯಿಂಟ್ಸ್ ಅಂದ್ರೆ 100 ರೂಪೀಸ್ ನಿಮಗೆ ರಿಟರ್ನ್ ಬರುತ್ತೆ ನೀವು ಮಾಡುವ ಖರ್ಚಿಂದ. ನೀವು ಒಬ್ರು ಉದಾಹರಣೆಗೆ ಒಂದು 5 ಜನ ರೆಫರ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಈ 5 ಜನ ಫಸ್ಟ್ ಲೆವೆಲ್, 5 ಜನ ಇಂಟು 100 ಪಾಯಿಂಟ್ಸ್ ಮಾಡಿದ್ರೆ 500 ಪಾಯಿಂಟ್ಸ್ ಆಯ್ತು. ಇದರಲ್ಲಿ ನಿಮಗೆ 40% ಬರುತ್ತೆ, ಉದಾಹರಣೆಗೆ 200 ರೂಪಾಯಿ ಬರುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೇಮ್ ಅವ್ರ ಮನೆ ಖರ್ಚು ಮಾಡ್ತಾರೆ, ಆ ಖರ್ಚಲ್ಲಿ ನಿಮಗೆ 40% ಬರುತ್ತೆ. ಎಷ್ಟು CBP ಆಗಿದೆಯೋ CBP ಅಲ್ಲಿ 40%. ನೆಕ್ಸ್ಟ್ ಲೆವೆಲ್ ಅಲ್ಲಿ 5 ಜನ ರೆಫರ್ ಮಾಡಿ 25 ಜನ ಆಯ್ತು. 25 ಇಂಟು 100 ಅಂದ್ರೆ 2,500 ಪಾಯಿಂಟ್ಸ್ ಆಯ್ತು. ಈ 2,500 ಪಾಯಿಂಟ್ಸ್ ಅಲ್ಲಿ ನಿಮಗೆ 30% ಬರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಒಂದು 50 ಮೆಂಬರ್ಸ್ ಆಯ್ತು, 55,000 ಪಾಯಿಂಟ್ಸ್ ಆಯ್ತು ಅಂದ್ರೆ ಇಲ್ಲಿ ಸಹ 20% ಬರುತ್ತೆ, ನಿಮಗೆ 1000 ರೂಪೀಸ್ ಬರುತ್ತೆ. ಈ ತರ ಅಪ್ ಟು ನಿಮಗೆ 8th ಲೆವೆಲ್ ತನಕ 20% ಬರುತ್ತೆ, 9th ಲೆವೆಲ್ 30%, 10th ಲೆವೆಲ್ 30%. 10 ಜನರೇಷನ್ ಹೋದಾಗ ಮಿನಿಮಮ್ ನಿಮ್ಮ ತಿಂಗಳ ಇನ್ಕಮ್ 1 ಲಕ್ಷ ಪರ್ ಮಂತ್. 5 lakhs ಇನ್ಕಮ್ ತಗೊಳ್ಳೋದಕ್ಕೆ ನೀವು ಮಾಡ್ತಾರೆ ಜಸ್ಟ್ ನಿಮ್ಮ ಮನೆ ಖರ್ಚು. ಇವರೆಲ್ಲರೂ ಸೇಮ್ ಅವ್ರ ಮನೆ ಖರ್ಚು ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ಓಕೆ, ಇದನ್ನ ರೀಪರ್ಚೇಸ್ ಇನ್ಕಮ್. 1ನೇ ತಾರೀಕಿಂದ 30ನೇ ತಾರೀಕು 30th ವರೆಗೂ ಆ ಮಂತ್ ಅಲ್ಲಿ ನೀವು ಎಷ್ಟು ಪಾಯಿಂಟ್ಸ್ ಮಾಡಿದ್ರಿ, ಟೀಮ್ ಅಲ್ಲಿ ಎಷ್ಟು ಮಾಡಿದ್ರೆ ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ನಿಮಗೆ 10th ಪ್ರತಿ ತಿಂಗಳು 10ನೇ ತಾರೀಕು ನಿಮ್ಮ ಅಕೌಂಟಿಗೆ ಬರುತ್ತೆ. ಇದು ರೀಪರ್ಚೇಸ್ ಇನ್ಕಮ್ 10 ಜನರೇಷನ್ ವರೆಗೂ ಕೌಂಟ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಇನ್ಕಮ್ ಇದೆ, ಕಂಪನಿ ಅವಾರ್ಡ್ಸ್, ಗಿಫ್ಟ್ ಕೊಡುತ್ತೆ. ಗಿಫ್ಟ್ ಯಾವ ತರ ಅಂದ್ರೆ, ನೀವು ಒಂದು ಇಬ್ಬರಿಗೆ ರೆಫರ್ ಮಾಡಿ 1000 ಪಾಯಿಂಟ್ಸ್ ಮ್ಯಾಚ್ ಆಯ್ತು ಅಂದ್ರೆ 1000 ರೂಪೀಸ್ ಆಗಿರುತ್ತೆ. ನಿಮಗೆ ಒಂದು RP ಅಂತ ರಿವಾರ್ಡ್ ಪಾಯಿಂಟ್. ಈ ತರ ಒಂದು 25,000 ರೂಪೀಸ್ ನೀವು ಇನ್ಕಮ್ ತಗೊಂಡ್ರೆ ನಿಮ್ಗೆ ಒಂದು ಗೋವಾ ಟ್ರಿಪ್ ಫ್ರೀ. ಇದು ನೀವು ಒಬ್ಬರೇ ಮಾಡೋದಲ್ಲ, ಟೋಟಲ್ ಟೀಮ್ ಇಂದ ಕೌಂಟ್ ಆಗುತ್ತೆ. 2 nights 3 days ಇರುತ್ತೆ ಟ್ರಿಪ್ ಫ್ರೀ. 15,000 ಇನ್ಕಮ್ ಆಗುತ್ತೆ, 50 RP ಆಗಿರುತ್ತೆ. ನಿಮಗೆ 10,000 ರೂಪೀಸ್ ಶಾಪಿಂಗ್ ವೋಚರ್ ಅಂತ ಕೊಡುತ್ತೆ. ಅದೇ 100 RP 1 lakh ಇನ್ಕಮ್ ತಗೊಂಡ್ರೆ ನಿಮ್ಗೆ ಒಂದು ಟ್ಯಾಬ್ ಅಥವಾ ಮೊಬೈಲ್ 20,000 ರೂಪಾಯಿ ವರ್ತಿರುವಂತದ್ದು ಮೊಬೈಲ್ ಅನ್ನ ಕೊಡುತ್ತೆ ಕಂಪನಿ ಗಿಫ್ಟ್ ಆಗಿ. 2.5 ಲಕ್ಷ ನೀವು ಇನ್ಕಮ್ ತಗೊಂಡ್ರೆ 250 RP ಆಯ್ತು ಅಂತ ಹೇಳಿದ್ರೆ ನಿಮ್ಗೆ 75,000 ವರ್ತಿರುವಂತ ಫಾರಿನ್ ಟ್ರಿಪ್ ಇರುತ್ತೆ. ಇದು 4 night 5 days ಇರುತ್ತೆ. ಈ ಟ್ರಿಪ್ ಫ್ರೀ ಬರುತ್ತೆ. 500 RP
5 ಲಕ್ಷ ನಿಮ್ಗೆ ಇನ್ಕಮ್ ಆಗಿರುತ್ತೆ. ಜೊತೆಗೆ ನಿಮಗೆ ಒಂದು 75,000 ವರ್ತ್ ಇರುವಂತದ್ದು ಬೈಕ್ ಫಂಡ್ ಅನ್ನು ಕೊಡುತ್ತೆ. ಬೈಕ್ ಅವರು ತಗೋಬಹುದು, ಕ್ಯಾಶ್ ಬೇಕಾದ್ರೂ ಇಸ್ಕೋಬಹುದು. 1000 RP 10 ಲಕ್ಷ ನೀವು ಇನ್ಕಮ್ ಆಯ್ತು ಅಂದ್ರೆ 2 ಲಕ್ಷ ರೂಪಾಯಿ ಗೋಲ್ಡ್ ಫಂಡ್ ಅನ್ನ ಕೊಡುತ್ತೆ. ಅದೇ ರೀತಿ 25 ಲಕ್ಷ ನೀವು ಇನ್ಕಮ್ ತಗೊಂಡ್ರೆ 2,500 RP ಆಗಿರುತ್ತೆ, 4 ಲಕ್ಷ ರೂಪಾಯಿ ಕಾರ್ ಫಂಡ್ ಬರುತ್ತೆ. 50 ಲಕ್ಷ ನೀವು ಇನ್ಕಮ್ ತಗೊಂಡ್ರೆ 5,000 RP ಆಗಿರುತ್ತೆ, ನಿಮಗೆ 10 ಲಕ್ಷ ರೂಪಾಯಿ ಸೈಟ್ ಫಂಡ್ ಅನ್ನು ಕೊಡುತ್ತೆ. ಅದೇ ರೀತಿ 1 ಕೋಟಿ ನಿಮ್ಮ ಇನ್ಕಮ್ ಆಯ್ತು ಅಂತ ಹೇಳಿದ್ರೆ 10,000 RP ಆಗಿರುತ್ತೆ, 20 lakhs ವರ್ತ್ ಲಕ್ಸುರಿ ಕಾರ್ ಫಂಡ್ ಬರುತ್ತೆ. ಇದಕ್ಕೆ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ನಿಮಗೆ ಒಂದು ಅವಾರ್ಡ್ಸ್ ಅಲ್ಲಿ 1 CR ಆಗಿರುತ್ತೆ. ಪ್ಲಸ್ ಇದು ಅವಾರ್ಡ್ಸ್ ಎಲ್ಲ ಸೇರಿದ್ರೆ 40 lakhs ಇನ್ಕಮ್, ಟೋಟಲ್ ಆಗಿ 1.50 crores ಇನ್ಕಮ್ ತಗೋಬಹುದು. ಸೊ ಇದು ಬಿಸ್ನೆಸ್ ಪ್ಲಾನ್. ಓಕೆ, ಸೊ ಇಲ್ಲಿ ಜಸ್ಟ್ ನೀವು ಯಾರು ಕಳಿಸಿರ್ತಾರೆ ಅವ್ರು ಲಿಂಕ್ ಕಳಿಸ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ರಿಜಿಸ್ಟರ್ ಆದಮೇಲೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು, ಸೊ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ನಿಮ್ಮ ಮನೆಗೆ ಏನು ಬೇಕು ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಮಾಡಿದ್ಮೇಲೆ ರೆಫರ್ ಮಾಡ್ತೀರಾ, ರೆಫರಲ್ ಇನ್ಕಮ್ ಬರುತ್ತೆ. ಶಾಪಿಂಗ್ ಮಾಡಿರೋ ಪ್ರಾಡಕ್ಟ್ ಬರುತ್ತೆ. ರೆಫರ್ ಮಾಡಿದ್ರೆ ರೆಫರಲ್ ಇನ್ಕಮ್ ಬರುತ್ತೆ. ರೆಫರ್ ಮಾಡಿದ್ರೆ ಅವರು ಟೀಮ್ ಮಾಡೋದ್ರಿಂದ ಟೀಮಿಂದ ಬರುತ್ತೆ ಡೈಲಿ 5,000, 10,000, 20,000 ಇನ್ಕಮ್ ಬರುತ್ತೆ. ಇದಾದ್ಮೇಲೆ ಅವ್ರು ಬಂದವರೆಲ್ಲರೂ ಲೈಫ್ ಲಾಂಗ್ ಅವ್ರ ಮನೆಗೆ ಖರ್ಚು ಮಾಡ್ತಾರೆ. ಆ ಖರ್ಚಿಂದ ರಿಪೀಟ್ ಬರೋದ್ರಿಂದ ರೀಪರ್ಚೇಸ್ ಇನ್ಕಮ್ ಬರುತ್ತೆ. ಇದು ನಿಮಗೆ ಲೈಫ್ ಟೈಮ್ ಬರುತ್ತೆ. ರೀಚಾರ್ಜ್, ಕರೆಂಟ್ ಬಿಲ್, ನೀರಿನ ಬಿಲ್, ಫೋನ್ ಬಿಲ್, ಈ ಥರದೆಲ್ಲ ಶಾಪಿಂಗ್ ಮಾಡ್ತಾರಲ್ಲ ಅವ್ರು ಏನೇ ಖರ್ಚು ಮಾಡಿದ್ರು ನಿಮ್ಗೆ ಇನ್ಕಮ್ ಬರುತ್ತೆ, ರೀಪರ್ಚೇಸ್ ಇನ್ಕಮ್. ಜೊತೆಗೆ ಕಂಪ್ನಿ ಗಿಫ್ಟ್ ಆಗಿ ಅವಾರ್ಡ್ಸ್ ಕಂಪ್ನಿ ಕಡೆಯಿಂದ ಗಿಫ್ಟ್ ಆಗಿ ಕೊಡುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಆ್ಯಪನ್ನ ಪ್ರಮೋಟ್ ಮಾಡ್ತಾ ಇದ್ಬಿಟ್ರೆ ಯಾವುದೇ ಪ್ರಾಡಕ್ಟನ್ನ ಪ್ರಮೋಷನ್ ಮಾಡುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಜನಗಳಿಗೆ ಬೇಕಾಗಿರುವಂಥ ಮನೆಗೆ ಬೇಕಾದ ಬಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ರೇಷನ್ ಇರ್ಬೋದು, ಮೊಬೈಲ್ ಇರ್ಬೋದು, ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಏನಾದರೂ ತೊಗೊಳ್ಳಿ ಥ್ರೂ ನಮ್ಮ ಆ್ಯಪಲ್ಲಿ 1 ಟೈಮ್ ಶಾಪಿಂಗ್ ಮಾಡಿದರೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅವರು ಖರ್ಚು ಮಾಡೋದ್ರಿಂದ ನಿಮಗೆ ರೀಪರ್ಚೇಸ್ ಇನ್ಕಮ್ ಅಂತ ಬರುತ್ತೆ. ಓಕೆ, ಥ್ಯಾಂಕ್ ಯು.